ವೆಲ್ಕಮ್ ಟು ಮಂಜು ಸೌಮ್ಯ. ನಾನು ಸೌಮ್ಯ ಮಂಜುನಾಥ್. ನೀನು? ಸೌಮ್ಯ ಮಂಜುನಾಥ್. ನೀನೇನು? ಸೌಮ್ಯ ಮಂಜು ಅಂತ. ನೀನು ರಾಯನ್ ಸಂಜು. ಹಾಯ್ ಮಾಡ. ಹಾಯ್ ಹಾಯ್ ಮಾಡ. ಈ ವಿಡಿಯೋದಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ. ನನಗಿದು ಎಕ್ಸ್ಪೀರಿಯನ್ಸ್ ಆಗಿರೋದು 2 ಮಂತ್ಸ್ ಬ್ಯಾಕ್. 2 ಮಂತ್ಸ್ ಬ್ಯಾಕ್ ಅಲ್ಲ, 1 ಮಂತ್ ಬ್ಯಾಕ್ ಹಿಂದೆ ನನಗೆ ಈ ಥರ ಆಗಿದ್ದು. ಅದು ಏನಂದರೆ, ನನ್ನ ಮಗನ್ನ ನೋಡಿಬಿಟ್ಟು ನಾವು ಒಂದು ಟೆಂಪಲ್ಗೆ ಹೋಗಿದ್ರಿ. ನಾನು ನಮ್ಮತ್ತೆ ನನ್ನ ಮಗ ಒಂದು ಟೆಂಪಲ್ಗೆ ಹೋಗಿದ್ವಿ. ಸರಿ ಆಯ್ತು, ಸುಮ್ಮನೆ ಇರ. ಅಲ್ಲಿ ಹೋಗಿದ್ರೆ ನಮ್ಮ ರಿಲೇಟಿವ್ಸ್ ಒಬ್ಬರು ನನ್ನ ಮಗನ್ನ ನೋಡಿಬಿಟ್ಟು, ಏನು ಇವನು ಈ ಥರ ಆಗ್ಬಿಟ್ಟವನಲ್ಲ, ಏನೋ ನೋಡೋಕ್ಕೆ ಆಗ್ತಾ ಇಲ್ಲ, ಒಂಥರ ಆಗ್ಬಿಟ್ಟವನೆ, ಫುಲ್ಲು ಸಣ್ಣಗಾಗ್ಬಿಟ್ಟವನೆ, ಕಪ್ಪಗಾಗ್ಬಿಟ್ಟವನೆ ಅಂತ ಒಂಥರ ಅವರು ಫುಲ್ಲು ಒಂಥರ ಜಾಸ್ತಿ ಚೀಪಾಗಿ ಅಂದ್ಬಿಟ್ರು. ನನಗೊಂಥರ ಬೇಜಾರಾಗ್ಬಿಡ್ತು. ಅವಾಗ ನಾನು ಯಾವತ್ತು ನನ್ನ ಮಗನ ಅಷ್ಟು ದಪ್ಪಗೆ ಸಾಕಿದ್ದೆ, ಮತ್ತು ಯಾವಾಗ ಅವನು ಅಷ್ಟು ಸಣ್ಣ ಆಗ್ಬಿಟ್ಟ ಅಂದ್ಬಿಟ್ಟು ನನಗೆ ಒಂದು 2-3 ಡೇಸ್ ಅದು ಮೈಂಡಿಂದ ಹೋಗೇ ಇಲ್ಲ. ಏನೋ ಒಂಥರ ಡಿಪ್ರೆಷನ್ನಲ್ಲಿ, ಏನೋ ನನ್ನ ಪಾಡಿಗೆ ನಾನು ಯೋಚನೆ ಮಾಡೋದು ಆ ಥರ ಆಗ್ಬಿಟ್ಟಿತ್ತು. ಬಟ್ ಏನಂದರೆ, ಯಾರಾದರೂ ಸರಿ ಆ ಥರ ಮಕ್ಕಳ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳನ್ನ ಎಲ್ಲ ತಾಯಂದರು ಒಂದೇ ಥರ ನೋಡೋದು. ಯಾರು ಮಕ್ಕಳು ಅಷ್ಟೇ ಯಾರೂ ಚೀಪಾಗಿ ನೋಡೋಕ್ಕೆ ಹೋಗಲ್ಲ. ನನ್ನ ಮಗ ಸಣ್ಣ ಆಗಿಬಿಡ್ಲಿ, ಇಲ್ಲ ಬ್ಲ್ಯಾಕಾಗಿ ಆಗಿಬಿಡ್ಲಿ ಅಂತ ಯಾರೂ ನೋಡೋಕ್ಕೆ ಹೋಗಲ್ಲ. ಅವ್ರು ಯಾವ ಥರ ಹೆಲ್ದಿಯಾಗಿರ್ತಾರೋ ಅಷ್ಟೇ ಸಾಕು. ಸುಮ್ಮನೆ ಜಾಸ್ತಿ ದಪ್ಪ ಮಾಡಿ ಯಾವಾಗಲೂ ಏನಾದರೂ ಒಂದೊಂದು ಹೆಲ್ತ್ ಇಶ್ಯೂಗಳಾಗೋದು ಅದೆಲ್ಲ ನಮ್ಗೆ ಇಷ್ಟ ಇಲ್ಲ. ಮಕ್ಕಳು ಯಾವಾಗೂ ಅಷ್ಟೇ ಅವ್ರ ಪಾಡಿಗೆ ಅವ್ರು ತಿನ್ನಬೇಕು, ಅವ್ರ ಪಾಡಿಗೆ ಅವ್ರು ಆಟ ಆಡಬೇಕು, ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಮಾಡಬೇಕು. ಆ ಥರ ಇದ್ರೇ ಮಕ್ಕಳು ನೀಟಾಗಿ ಚೆನ್ನಾಗಿ ಬೆಳೀತಾರೆ, ಬೆಳವಣಿಗೆನೂ ಆಗ್ತೈತೆ. ಅವ್ರು ಹೇಳೋ ಪ್ರಕಾರ ಹೆಂಗಂದ್ರೆ, ಅವನು ತಿನ್ನಕ್ಕಾಗಿಲ್ಲ ಅಂದ್ರೂ ಹಂಗೆಲ್ಲ ಮಾಡ್ಬೇಡ, ನೀಟಾಗಿ ತಿನ್ನ. ಅವ್ರು ಹೇಳೋ ಪ್ರಕಾರ ಹೆಂಗಂದ್ರೆ, ಏನೋ ನಾವು ಅವ್ರು ಬಲವಂತ ಮಾಡಿ ಊಟ ಮಾಡಿಸಿ ಬೇಡ ಅಂದ್ರು ಫುಲ್ಲು ಹೊಟ್ಟೆ ತುಂಬೋಗಿ ಆಚೆ ಬರೋ ಥರ ಊಟ ಮಾಡಿಸ್ಬೇಕು ಅನ್ನೋ ಥರ ಹೇಳ್ತಾರೆ. ಫಸ್ಟೇ ಚೆನ್ನಾಗಿದ್ದ ನಿನ್ನ ಮಗ, ಇವಾಗ ನೋಡೋಕ್ಕೆ ಒಂಥರ ಅವನೇ, ನೋಡೋಕ್ಕೆ ಆಗ್ತಾ ಇಲ್ಲ ಅವನ್ನ ಅಂದರೆ ಅದು ಮಗು ಯಾವ ಥರ ಇದ್ರೆ ಏನು ನಮ್ಗೆ ಇಷ್ಟನೇ. ಅವ್ನು ಸಣ್ಣ ಆದ್ರೂ ಇಷ್ಟನೇ, ಕಪ್ಪಗಾದ್ರೂ ಇಷ್ಟನೇ, ಯಾವ ಥರ ಇದ್ರೂ ನಮ್ಗೆ ಇಷ್ಟನೇ ಮಗು. ಯಾರು ಅಷ್ಟೇ ಮಕ್ಕಳ ಬಗ್ಗೆ ಆ ಥರ ಮಾತಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲರೂ ಒಂದೇ ಥರ ಅದನ್ನು ತಗೊಳ್ಳಲ್ಲ. ನೀವು ಒಬ್ರಿಗೆ ಆ ಥರ ಹೇಳ್ತೀರಂದ್ರೆ ಇನ್ನು ಬೇರೆಯವರೆಲ್ಲನೂ ಇವಾಗ ನಮ್ಮ ಥರನೇ 2-3 ದಿನ ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಕೇರ್ ತಗೊಳೋದು, ಇನ್ನು ಮಗು ಬಗ್ಗೆನೇ ಜಾಸ್ತಿ ಒಂಥರ ಎಕ್ಸ್ಟ್ರಾ ಕೇರ್ ತಗೊಬೇಕು ಅನ್ನೋ ಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನ ಕೊಡಲ್ಲ. ನಾವು ಫೋರ್ಸ್ಫುಲ್ಲಿ ನಾವೇನೋ ಅವ್ರಿಗೆ ಎಕ್ಸ್ಟ್ರಾ ಕೊಡೋ ಥರ ಅವಾಗ ಅವರು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಅದನ್ನೆಲ್ಲನೂ. ಸೊ ಅದಕ್ಕೆ ಯಾರು ಅಷ್ಟೇ ಆ ಥರ ಮಕ್ಕಳ ಬಗ್ಗೆ ಮಾತ್ರ ಯಾವತ್ತೂ ಅಷ್ಟೇ ಆ ಥರ ಮಾತಾಡಬೇಡಿ. ಅವ್ರು ಯಾವ ಥರ ಇರ್ತಾರೋ ಅದೇ ಥರನೇ ಇರಲಿ ಅಷ್ಟೇ. ಇನ್ನು ಈ ಥರ ಯಾರು ಅಷ್ಟೇ ಯಾರೇ ನಿಮ್ಗೆ ಹೇಳಲಿ, ಯಾರು ಅದ್ರ ಬಗ್ಗೆ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ. ಅವ್ರು ಹೇಳಿದ್ರೆ ಅದನ್ನ ಅಲ್ಲೇ ನೆಗ್ಲೆಕ್ಟ್ ಮಾಡಿಬಿಡಿ. ಯಾವುದನ್ನು ಅಷ್ಟೇ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಗೆ ಗೊತ್ತಿರ್ತೈತಲ್ಲ, ಇವಾಗ ಒಂದು ತಾಯಿಯಾಗಿ ಎಲ್ಲರಿಗೂ ಗೊತ್ತಿರ್ತೈತೆ ನಮ್ಮ ಮಗುನ ಯಾವ ಥರ ಸಾಕಬೇಕು, ಯಾವ ಥರ ಅವ್ರಿಗೆ ಆಟ ಆಡಿಸ್ಬೇಕು, ಯಾವ ಥರ ಊಟ ಕೊಡ್ಬೇಕು ಎಲ್ಲ ಗೊತ್ತಿರ್ತೈತೆ. ಬಟ್ ಅವ್ರು ಹೇಳೋ ಪ್ರಕಾರ ಬ್ಲ್ಯಾಕಾಗಿ ಆಗ್ಬಿಟ್ಟಿದ್ದಾನೆ, ಸಣ್ಣಗಾಗ್ಬಿಟ್ಟಿದ್ದಾನೆ ಅಂದರೆ, ಇನ್ನು ಆಡೋ ಮಕ್ಕಳು ಸಣ್ಣಗಾಗ್ದಿರ ಹೊರಗಡೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಬ್ಲ್ಯಾಕ್ ಆಗದಿರ ಸರಿ, ಬ್ಲ್ಯಾಕ್ ಆದರೆ ಏನು, ಅದರಲ್ಲಿ ಏನು ತಪ್ಪೈತೆ ಅದೇ ನನಗೆ ಅರ್ಥ ಆಗಿಲ್ಲ. ಇನ್ನು ನಾವು ಏನು ಮಾಡ್ಬೇಕಂದ್ರೆ, 1-2 ಥರ ಸೋಪ್ ತಗೊಂಡು ಬಂದ್ಬಿಟ್ಟು ಫುಲ್ಲು ಉಜ್ಜಿ ಸ್ಕಿನ್ ಎಲ್ಲ ಕಿತ್ತೋಗೋ ಥರ ಉಜ್ಜಿ ನನ್ನ ಮಗನಿಗಿನ್ನ ನಾನು ಫುಲ್ಲು ವೈಟ್ ಆಗಿಬಿಡ್ಲಿ ಅಂತ ಆ ಥರ ಮಾಡಬೇಕೇನೋ ಅಂತ ಅಂದ್ಕೊಂಡೆ. ಯಾರೋ ಅಷ್ಟೇ ಈ ಥರ ಮಕ್ಕಳ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡಿದ್ರೆ ಸುಮ್ಮನೆ ಅದನ್ನು ಇಗ್ನೋರ್ ಮಾಡಿಬಿಡಿ. ಜಾಸ್ತಿ ತಲೆಗೆಲ್ಲ ಹಾಕ್ಕೊಂಡು ಯೋಚನೆ ಮಾಡೋದು, ಹೌದಾ ನಮ್ಮ ಮಕ್ಳು ಈ ಥರ ಆಗ್ಬಿಟ್ಟವರಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡೋದು, ಥಿಂಕ್ ಮಾಡೋದು, ಅದನ್ನೆಲ್ಲ ಮೈಂಡಿಂದ ಫಸ್ಟ್ ತೆಗ್ದಾಕ್ಬಿಡಿ. ಇನ್ನು ಏನಂದರೆ, ಯಾರೇ ಆಗಲಿ ಆ ಥರ ಹೇಳೋರ್ಗು ಅಷ್ಟೇ. ಇವಾಗ ನೀವು ಇರ್ತೀರಿ, ಯಾರಾದರೂ ಅಟ್ಲೀಸ್ಟು ಒಬ್ರಿಗೆ ಆ ಥರ ಚುಚ್ಚಿ ಮಾತಾಡೋ ಥರ ಹೇಳೋರು ಇರ್ತೀರಿ, ಬೈಕೊಂಬೇಡಿ. ಬಟ್ ಏನಕ್ಕಂದರೆ, ನೀವು ಹೇಳೋದನ್ನ ಎಲ್ಲರೂ ತಗೊಳ್ಳಲ್ಲ, ಯಾರೋ ಒಬ್ರು ತಗೊಂಡ್ಬಿಡ್ತಾರೆ. ಇಗ್ನೋರ್ ಮಾಡಿ ಬಿಡು, ನಮ್ಗೆ ಗೊತ್ತು, ನಮ್ಮ ಮನೇಲಿ ನಾವು ಸಾಕೋದು ಮಕ್ಕಳನ್ನ ಅಂತ ಇಗ್ನೋರ್ ಮಾಡಿಬಿಡ್ತಾರೆ. ಕೆಲವೊಬ್ರು ಇರ್ತಾರಲ್ಲ ಅದೇ ಮೈಂಡ್ ಸೆಟ್ಟಲ್ಲಿ, ಇವಾಗ ಒಂದು ಫಸ್ಟ್ ಮಗು ಆಗಿರುತ್ತೆ, ಎಷ್ಟೋ ಕೇರ್ ಮಾಡಿ ಅದ್ರ ಬಗ್ಗೆ ತುಂಬ ಕನಸುಗಳಿಟ್ಕೊಂಡು ಆ ಥರ ಎಲ್ಲ ಕೇರ್ ಮಾಡಿ ಒಂದೇ ಮಗು ಅಂತ ಚೆನ್ನಾಗಿ ಸಾಕ್ತಾ ಇರ್ತಾರೆ. ನೀವು ಆ ಥರ ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಮೈಂಡು ಬ್ಲಾಕ್ ಆದಂಗೆ ಆಗಿಬಿಡುತ್ತೆ.
ಹೌದಾ ಈ ತರ ಆಗ್ಬಿಟ್ಟಿದ್ಯಾ, ಹೌದಾ ನನ್ ಮಗ್ನ ಈ ತರ ಆಗ್ಬಿಟ್ಟಿದ್ದಾನ ಅನ್ನೋದು ಒಂದು ಮನ್ಸಲ್ಲಿ ಬಂದ್ಬಿಡುತ್ತೆ. ಅದು 1 ವೀಕ್ ಆದ್ರೂ ಹೋಗೋದಿಲ್ಲ, ಮತ್ತೆ ಅವ್ರನ್ನ ನೋಡಿದ ತಕ್ಷಣ ಅದೇ ನೆನಪಾಗ್ತಾ ಇರುತ್ತೆ. ನನಗಂತೂ ಒಂದು 2-3 ಡೇಸು ನಾನು ನನ್ನ ಹಳೆ ಫೋಟೋಗಳು, ನನ್ನ ಮಗನ ಜೊತೆ ಹಿಡ್ದಿರೋ ಹಳೆ ಫೋಟೋಗಳೆಲ್ಲಾನು ನೋಡಿ 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 ಒಂಥರ ಹೌದಾ ಯಾಕೆ ಈ ತರ ಹೇಳಿದ್ರು ಅವರು. ನನ್ನ ಮಗ ಮಾಮೂಲಿ ಯಾವಾಗೂ ಯಾವ ತರ ಇರ್ತಾನೆ ಅದೇ ತರನೇ ಇರ್ತಾನೆ. ಅವ್ನು ಯಾವಾಗೂ ಫುಲ್ ಖುಷಿಯಾಗಿ ಆಡ್ಕೊಂಡು ತಿನ್ಕೊಂಡು ಅವ್ನಿಗೇನ್ ಬೇಕೋ ಅದು ಅವ್ನು ಮಾಡ್ಕೊಂಡು ಆರಾಮಾಗಿರ್ತಾನೆ. ನಾವೇನೋ ಅವನಿಗೆ ಫೋರ್ಸ್ಫುಲಿ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನೂ ಮಾಡೋಕ್ಕೋಗಲ್ಲ. ಇವಾಗ ನಾನು ಒಂದು ಡ್ರೆಸ್ ತಗೊಂಡು ಬಂದ್ರೆ ಇದಕ್ಕೂ ಮುಂಚೆ ಡ್ರೆಸ್ ಹಾಕೊಂತ ಇದ್ದ, ನಾನು ಯಾವ್ದಾದ್ರೂ ಹಾಕ್ಲಿ ಅವ್ನು ಹಾಕೊಂತ ಇದ್ದ. ಬಟ್ ಇವಾಗ ಅವ್ನಿಗೆ ಯಾವ್ದು ಬೇಕೋ ನಾನು ಅದನ್ನೇ ಹಾಕ್ಬೇಕು. ಅವನಿಗೆ ಇಷ್ಟ ಇಲ್ದಿರ ಹಾಕಿದ್ರೆ ಅವನು ಅದನ್ನ 1 ನಿಮಿಷ ಕೂಡ ಇಟ್ಕೊಡೋ, ಅದನ್ನ ಹಾಕಕ್ಕೂ ಸಹ ಬಿಡಲ್ಲ ಅವನು. ಆ ಥರ ಇರ್ತೈತೆ ಮೈಂಡ್ ಸೆಟ್ಟು ಮಕ್ಕಳಿಗೆ. ನೀವು ಆ ಥರ ಹೇಳಿದ ತಕ್ಷಣ ಯಾರು ಅಷ್ಟೇ ಒಂಥರ ಮೈಂಡಲ್ಲಿ ಜಾಸ್ತಿ ಒಂಥರ ಅದನ್ನ ಡೀಪಾಗಿ ಯೋಚನೆ ಮಾಡಿ 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 ಒಂಥರ ಡಿಪ್ರೆಷನ್ಗೆ ಹೋಗೋ ಮೈಂಡ್ ಸೆಟ್ ಇರ್ತೈತೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅಷ್ಟೇ. ಅಪ್ಪ ನಿಂಗೆ ದಪ್ಪ ಆಗ್ತೀಯಾ? ಹೆಂಗ್ ದಪ್ಪ ಆಗ್ತೀಯಾ? ಅದು ತಿಂದ್ರೆ ದಪ್ಪ ಆಗ್ತಾರ? ಏನದು ತಿಂತ ಇರೋದು? ಸೌತೆಕಾಯಿ. ಅವನಂತೂ ಮಾತುಗಳಂತೂ ತುಂಬಾ ಸಖತ್ತಾಗಿ ಮಾತಾಡ್ತಾನೆ ಅವನು. ಯಾರು ಏನ್ ಹೇಳಿದ್ರು ಅದನ್ನ ಪಟ್ಟಂತ ಹಂಗೆ ಹೇಳ್ತಾನೆ. ಯಾವ್ದನ್ನೇ ಆಗ್ಲಿ ನೀಟಾಗಿ ಅವ್ನು ಸ್ಪಷ್ಟವಾಗಿ ಮಾತಾಡ್ತಾನೆ. ನಮ್ಗೆ ಅದೊಂದೇ ಖುಷಿ. ಅವ್ನು ಸಣ್ಣ ಇದ್ದಾನೋ ದಪ್ಪ ಇದ್ದಾನೋ ಅದು ನಮಗ್ ಪ್ರಶ್ನೆ ಅಲ್ಲ. ಅವನ ಆರಾಮಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಹೆಲ್ದಿಯಾಗಿ ಇದ್ದಾನಲ್ಲ, ನಮ್ಗಷ್ಟೇ ಸಾಕು. ಇವಾಗ ನಾವು 1 ತಿಂಗಳು ಫುಲ್ಲು ಕಷ್ಟಪಟ್ಟು ಫುಲ್ಲು ಚೆನ್ನಾಗಿ ಸಾಕ್ಬಿಟ್ಟಿರ್ತೀವಿ ಮಗುನ. ಬಟ್ ಒಂದಿನ ಫೀವರ್ ಆಗಲಿ ಇಲ್ಲ ನೆಗಡಿ ಆಗಲಿ ಬಂದರೆ ಫುಲ್ ವೀಕ್ ಆಗಿಬಿಡ್ತಾರೆ ಮಕ್ಕಳು. ಹಾಗಂತೇಳಿ ನಾವು ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ ಅಂತೇಳಿ ಎಕ್ಸ್ಟ್ರಾ ಫುಡ್ಡು ಕೊಡೋದು, ಎಕ್ಸ್ಟ್ರಾ ತಿನ್ಸೋದು ಅದೆಲ್ಲ ಸಾಧ್ಯ ಆಗಲ್ಲ ಮಕ್ಕಳಿಗೆ. ಅವ್ರು ಎಷ್ಟು ತಿಂತಾರೋ ಅವ್ನ ಹೊಟ್ಟೆನ ಇಷ್ಟಪ್ಪ ದೊಡ್ಡವ್ರಿಗಿದ್ದಂಗೆ ಇರುತ್ತೆ. ಚಿಕ್ಕದು ಒಂದಿಷ್ಟು ಅನ್ನ ಒಂದಿಷ್ಟು ಮುದ್ದೆ ತಿಂದರೆ ಅವ್ನಿಗೆ ಅಷ್ಟೇ ಸಾಕಾಗ್ಬಿಡುತ್ತೆ. ಅದು ಬಿಟ್ಬಿಟ್ಟು ನಾವೇನೋ ಮಕ್ಕಳನ್ನ ಸಾಕೇ ಇಲ್ಲ, ಅವ್ರ ಮನೆಗಳಲ್ಲಿ ಅವ್ರ ಮಾತ್ರನೇ ಮಕ್ಕಳನ್ನ ಸಾಕೋದು ಅನ್ನೋ ಥರ ಇದು ಮಾಡ್ತಾರೆ. ಇನ್ನೊಂದು ಮಾತಂದ್ರೆ ಅವರು ನಮ್ಮ ಮನೆಯಲ್ಲೇನಾದ್ರೂ ಈ ಥರ ಸಾಕ್ಬಿಟ್ಟಿದ್ರೆ ನಮ್ಮ ಯಜಮಾನ್ರು ಅಷ್ಟೇ ಅಂತಾರೆ. ನಾನು ನನ್ನ ಮಗನ್ನ ಚೆನ್ನಾಗೇ ಸಾಕಿದ್ದೀನಿ, ಅವ್ರ ಅಪ್ಪನೂ ಅವನ್ನ ಚೆನ್ನಾಗೇ ನೋಡ್ಕೊತ ಇದ್ದಾರೆ. ನಮ್ಗೆ ಅಷ್ಟೇ ಸಾಕು. ಅವನು ಆರಾಮಾಗಿ ಖುಷಿಗೆ ಸಾಕು. ದಪ್ಪ ಆಗೋದು ಬೇಡ, ಅವನು ಫುಲ್ ಪಳ ಅಂತ ವೈಟಾಗಿ ಮಿಂಚೋದು ಬೇಡ. ಅವ್ನು ನ್ಯಾಚುರಲ್ ಆಗಿ ಯಾವ ಥರ ಇರ್ತಾನೋ ಅದೇ ಸಾಕು. ಇನ್ನೊಂದು ಅವನಿಗೆ ಬರೀ ಕ್ರೀಮ್ ಹಾಕ್ಬೇಕಂದ್ರೂ ಅಷ್ಟೇ, ಅವನು ಜಾಸ್ತಿ ಕ್ರೀಮ್ ಎಲ್ಲ ಹಾಕ್ಸ್ಕೊಳಕ್ ಹೋಗಲ್ಲ. ಅವ್ನಿಗೆ ಎಷ್ಟು ಬೇಕೋ ಅಷ್ಟೇ. ಅವನು ಏನೋ ಸುಮ್ಮನೆ ಅಳ್ದಿರ ಗಲಾಟೆ ಮಾಡ್ದರೆ ಇದ್ರೆ ಸಾಕು. ಅವರು ಹೇಳೋ ಪ್ರಕಾರ ನನ್ನ ಮಗನ್ನ ಉಜ್ಜಿ ಫುಲ್ಲು ವೈಟಾಗಿ ಮಾಡಿಬಿಡ್ಬೇಕು ಅನ್ನೋ ಥರ ಹೇಳ್ತಾರೆ ಅವರು. ನೀವು ಹೇಳಿದ್ರಿ ಅಂತ ನನ್ನ ಮಗು ಬಗ್ಗೆ ನಾನು ಆ ಥರ ಎಲ್ಲ ಥಿಂಕ್ ಮಾಡಕ್ ಹೋಗಲ್ಲ. ಬಟ್ ಏನಂದ್ರೆ ಯಾರಿಗೂ ಆ ಥರ ಹೇಳಕ್ ಹೋಗ್ಬೇಡಿ ಅಷ್ಟೇ. ಇನ್ನೊಂದು ಯಾರೇ ಆ ಥರ ಹೇಳಲಿ ತಾಯಂದ್ರು ಯಾರೋ ಅಷ್ಟೇ, ಅವ್ರ ಮಾತಿಗೆ ನೀವು ಸುಮ್ಮನೆ ಬೆಲೆ ಕೊಡಬೇಡಿ. ನಿಮ್ಗೆ ಗೊತ್ತು, ನಮಗೆ ಗೊತ್ತು ಮಕ್ಕಳನ್ನ ನಾವು ಯಾವ ಥರ ನೋಡ್ಕೊತೀವಿ, ಯಾವ ಥರ ನಾವು ಮಕ್ಕಳ ಬಗ್ಗೆ ಕೇರ್ ಮಾಡ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಿರಲ್ಲ. ಅದನ್ನ ಅನುಭವಿಸೋರ್ಗೆ ಮಾತ್ರ ಗೊತ್ತಿರ್ತೈತಿ. ಯಾರೋ ದೂರದಿಂದ ನೋಡಿ ಅಯ್ಯೋ ಮಕ್ಕಳು ಹಿಂಗೆ ಸಾಕೋರೆ, ಮಕ್ಕಳನ್ನ ಹಂಗೆ ಸಾಕೋರೆ, ಅದು ಬೇಕಾಗಿಲ್ಲ. ನಾವು ಸಾಕ್ತಾ ಇದ್ದೀರಲ್ಲ, ನಮ್ಗೆ ಗೊತ್ತಲ್ಲ, ಅಷ್ಟೇ ಸಾಕು. ಅದ್ರ ಮೇಲೆ ಏನೂ ಬೇಕಾಗಿಲ್ಲ. ಅಪ್ಪ ಯಾರಿಷ್ಟ ನಿನ್ಗೆ? ನಾನು ಇಷ್ಟನಾ ಪಪ್ಪ ಇಷ್ಟನಾ? ಇಬ್ರು ಸೂಪರ್. ಅಜ್ಜಿ ಇಷ್ಟನಾ ನಿನ್ ತಾತ ಇಷ್ಟನಾ? ತಿನ್ಬಿಟ್ಟು ಹೇಳು ಯಾರಿಷ್ಟ? ತಾತ ಇಷ್ಟ. ಪೂರ್ಣಿ ಇಷ್ಟನಾ ಮಾಮ ಇಷ್ಟನಾ? ಅಯ್ಯೋ ಪೂರ್ಣಿ ಇಷ್ಟ ಇಲ್ಲ. ಇನ್ನು ನನ್ನ ಮಗನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ನು ಸರಿಯಾಗಿ ನಡೆಯಕ್ಕೆ ಮಾತಾಡಕ್ಕೆಲ್ಲ ಬರ್ತಾ ಇರಲಿಲ್ಲ. ಅವಾಗೂ ಅಷ್ಟೇ ಏನೋ ಅಂತದ, ಏನು ಇನ್ನ ನಡೆದೇ ಇಲ್ಲಲ್ಲ, ಏನು ಇವನ್ಗಿನ್ನ ಮಾತುಗಳೇ ಬರ್ತಾ ಇಲ್ಲಲ್ಲ, ಅದೆಲ್ಲಾನು ಒಂಥರ ಚುಚ್ಚಿ ಒಂದು ಹೆಣ್ಣಿಗೆ ಒಂದು ತಾಯಿಗೆ ಆ ಥರ ಚುಚ್ಚಿ ಹೇಳೋದು ಒಂಥರ ಅದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಫೀಲಿಂಗ್ಸ್. ಯಾರ ಮಕ್ಕಳು ಯಾವಾಗ್ಲೂ ಅಷ್ಟೇ, ಅವರು ಮೈಂಡ್ ಸೆಟ್ಟು ಅವರು ಬಾಡಿ ವೈಸ್ ಅಷ್ಟೇ ಅವ್ರು ಬೆಳೀತಾರೆ ಹೊರ್ತು ನಾವು ಏನೋ ಎಕ್ಸ್ಟ್ರಾ ಮಾಡ್ತೀರಿ ಅಂತ ಅವರು ಬೆಳೆಯಕ್ಕಾಗಲ್ಲ. ಏನೇನ ಸಾಕು. ಇನ್ನ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಆಗಿದ್ದೆ ತಡ ನನ್ನ ಲಿಂಬಲ್ನ ತಗೊಂಡೋಗಿ ಏನೋ ರಿಪೇರಿ ಮಾಡ್ತಾ ಇದ್ದ ನನ್ನ ಮಗ. ನೋಡಿಲ್ಲಿ ಬಾಯ್ ಬೇಡ, ಕೈಯಲ್ಲಿ ಮಾಡ್ಬೇಕು. ಬಾಯ್ ಮಾಡ್ಬೇಕಪ್ಪ, ಬಾಯ್ ಮಾಡ.
Papa, ಬಾಯ್ ಬಾಯ್ Papa, Papa.